Hello friends, let us learn how to calculate purchase consideration under net payments method in the case of mergers and acquisitions. Let us say in the case of acquisition, one company purchases the business of another company. Let's say for example, the business of A is purchased by B. So A is the vendor company, B will become the purchasing company or buying company, or you can put it in these words like A will be the transferor company, and B will be the transferee company. The transferee company should pay the purchase consideration, that is the value of the business, to the vendor company. There are many methods to calculate purchase consideration. One among such method is net payment method. That is, it's as simple as the total amount of payments made by purchasing company to the vendor company put together in total is called purchase consideration under net payment method. To put it in very simple words, ವ್ಯಾಪಾರವನ್ನು ಕೊಂಡ್ಕೊಳ್ತಿರುವಂತಹ ಕಂಪನಿ, ಇನ್ ದಿಸ್ ಕೇಸ್ ಬಿ ಲಿಮಿಟೆಡ್, ಹ್ಯಾಸ್ ಟು ಪೇ ಪರ್ಚೇಸ್ ಕನ್ಸಿಡರೇಷನ್ ಟು ಎ. ಸೊ ಬಿ ಲಿಮಿಟೆಡ್ ಏನು ಮಾಡಬೇಕು, ಎ ಲಿಮಿಟೆಡ್ಗೆ ಪರ್ಚೇಸ್ ಕನ್ಸಿಡರೇಷನನ್ನು ಪೇ ಮಾಡಬೇಕು. ಅದು ಯಾವ ರೂಪದಲ್ಲಿ ಬೇಕಾದರೂ ಪೇ ಮಾಡ್ಬೋದು. ಶೇರ್ಸಿನ ರೂಪದಲ್ಲಿ ಪೇ ಮಾಡ್ಬೋದು, ಡಿಬೆಂಚರ್ಸ್ ರೂಪದಲ್ಲಿ, ಈಕ್ವಿಟಿ ಅಥವಾ ಪ್ರಿಫರೆನ್ಸು ಅಥವಾ ಕ್ಯಾಶು ಅಥವಾ ಯಾವುದಾದ್ರೂ ಅಸೆಟ್ಸ್ ಬೇಕಾದರೂ ಕೊಡ್ಬೋದು. ಕೊಡಬೇಕಾದ್ರೆ we have to consider only the payments made by transferee company to the preference shareholders and equity shareholders. Dayavittu, that's very important thing, please understand. Liabilities side of the balance sheet anna neevu observe ಮಾಡಿದಾಗ you will have preference share capital, then equity share capital, then other reserves and liabilities, long term loans, debentures, then bank overdraft, creditors ಎಲ್ಲ ಇರುತ್ತಲ್ಲ. You should be worrying about only the payments made by transferee company to the preference shareholders and equity shareholders of vendor company. ಅಂದರೆ ಪರ್ಚೇಸಿಂಗ್ ಕಂಪನಿ ವೆಂಡರ್ ಕಂಪನಿಯ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಏನು ಕೊಡುತ್ತೆ, ವೆಂಡರ್ ಕಂಪನಿಯ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಏನು ಕೊಡುತ್ತೆ, ಅಷ್ಟೇ. ಅವೆರಡರ ಟೋಟಲ್ ಮಾತ್ರನೇ ನಾವು ನೆಟ್ ಪೇಮೆಂಟ್ ಮೆಥಡ್ ಅಂತ ಹೇಳಿ ಕರಿತೀವಿ ಇಲ್ಲಿ. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ಎ ಲಿಮಿಟೆಡ್ನಲ್ಲಿ 10,000 ಈಕ್ವಿಟಿ ಶೇರ್ಸ್ ಇದ್ದಾರೆ. ಬಿ ಲಿಮಿಟೆಡ್ ಹೇಳುತ್ತೆ ಎ ಅಲ್ಲಿರುವಂತಹ ಪ್ರತಿಯೊಂದು ಈಕ್ವಿಟಿ ಶೇರ್ಗೂ ನಾವು ಒಂದೊಂದು ಶೇರನ್ನು ಕೊಡ್ತೀವಿ ಅಂತ ಹೇಳುತ್ತೆ. ಅವಾಗ ಏನಾಗುತ್ತೆ, 10,000 ಶೇರ್ಸ್ ಬರುತ್ತೆ ಎ ಲಿಮಿಟೆಡ್ಗೆ. ದ ವ್ಯಾಲ್ಯೂ ಆಫ್ 10,000 ಶೇರ್ಸ್ ವಿಲ್ ಬಿ ದ ಟೋಟಲ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. Let us say on the other hand, ಎ ಲಿಮಿಟೆಡ್ ಅಲ್ಲಿ 10,000 ಈಕ್ವಿಟಿ ಶೇರ್ಸ್ ಇದೆ. ಬಿ ಲಿಮಿಟೆಡ್ ಕಂಪನಿ ಹೇಳುತ್ತೆ ಎ ಅಲ್ಲಿರುವಂತಹ ಪ್ರತಿಯೊಂದು ಶೇರ್ಗೂ ನಾವೊಂದು ಶೇರ್ ಕೊಡ್ತೀವಿ, ಜೊತೆಗೆ ಪ್ರತಿಯೊಂದು ಶೇರ್ಗೂ ₹2 ಕೊಡ್ತೀವಿ ಅಂತ ಅನ್ಕೊಳ್ಳಿ. ಸೊ ವಾಟ್ ಹ್ಯಾಪನ್ಸ್, 10,000 ಶೇರ್ಸ್ಗೆ 10,000 ಶೇರ್ಸ್ ಬರುತ್ತೆ, ಜೊತೆಗೆ ಒಂದು ಶೇರ್ಗೆ ₹2 ಅಂತಂದ್ರೆ ಇಲ್ಲಿ 10,000 shares into ₹2, they will get ₹20,000 in cash also. So the amount of shares plus the amount of cash given should be added. Let us say in the same example, A limited ನಲ್ಲಿ 10,000 equity shares ಇದೆ, 5,000 preference shares ಇದೆ ಅಂತ ಅನ್ಕೊಳ್ಳಿ. ಬಿ ಲಿಮಿಟೆಡ್ ಹೇಳ್ತಾರೆ ಪ್ರತಿಯೊಂದು ಈಕ್ವಿಟಿ ಶೇರ್ಗೂ ನಾವು 2 ಈಕ್ವಿಟಿ ಶೇರ್ಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಏನು, ಎ ಲಿಮಿಟೆಡ್ ಅಲ್ಲಿ 10,000 ಈಕ್ವಿಟಿ ಶೇರ್ಸ್ ಇದೆ ಅಂತಂದ್ರೆ ಬಿ ಲಿಮಿಟೆಡ್ ವಿಲ್ ಇಶ್ಯೂ 2 shares per share, ಅಂದರೆ 20,000 ಶೇರ್ಸ್ ಅನ್ನ ಕೊಡ್ತಾರೆ. ಜೊತೆಗೆ ದ ಬಿ ಲಿಮಿಟೆಡ್ ವಿಲ್ ಸೇ ವಿಲ್ ಗಿವ್ ₹2 per share. ಅಲ್ಲಿಗೆ 20,000 ಈಕ್ವಿಟಿ ಶೇರ್ಸು ಪ್ಲಸ್ ₹2 per share ಅಂದರೆ ಇಂಟು 10,000 ಶೇರ್ಸ್ ₹20,000 ಕ್ಯಾಶು ಬರುತ್ತೆ. ಇದು ಬರೀ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ. ನೆಕ್ಸ್ಟ್ ಹೇಳ್ತಾರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪ್ರತಿ 2 ಶೇರುಗಳಿಗೂ 1 ಶೇರನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾರೆ.
ಪ್ರತಿ 2 ಶೇರುಗಳಿಗೂ 1 ಶೇರ್ ಕೊಡ್ತೀವಿ ಅಂತ ಹೇಳ್ತಾರೆ. ಈಗ ಎ ಲಿಮಿಟೆಡ್ನಲ್ಲಿ ನಮಗೆ ಎಷ್ಟು ಪ್ರಿಫರೆನ್ಸ್ ಶೇರ್ಸ್ ಇದೆ ಅಂತ ಅಂದ್ಕೊಂಡ್ವಿ? 5000 ಪ್ರಿಫರೆನ್ಸ್ ಶೇರ್ಸ್. ಸೊ ಪ್ರತಿ 2 ಶೇರುಗಳಿಗೆ 1 ಶೇರನ್ನು ಕೊಡ್ತೀವಿ ಅಂತಂದರೆ ಏನು? ಬಿ ಲಿಮಿಟೆಡ್ ವಿಲ್ ಇಶ್ಯೂ 2500 ಶೇರ್ಸ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಫ್ ಎ ಲಿಮಿಟೆಡ್. ಅಲ್ಲಿಗೆ ವೆನ್ ಯು ಆರ್ ಕ್ಯಾಲ್ಕುಲೇಟಿಂಗ್ ಪರ್ಚೇಸ್ ಕನ್ಸಿಡರೇಷನ್ ಯು ಶುಡ್ ಆ್ಯಡ್ ಮೊದಲು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಟ್ಟಂತಹ 20,000 ಈಕ್ವಿಟಿ ಶೇರ್ಸಿನ ವ್ಯಾಲ್ಯೂ, ಆಮೇಲೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಟ್ಟಂತಹ 2500 ಈಕ್ವಿಟಿ ಶೇರ್ಸಿನ ವ್ಯಾಲ್ಯೂ ಪ್ಲಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಟ್ಟಿರುವಂತಹ ಕ್ಯಾಶು. ಇದಿಷ್ಟನ್ನು ಟೋಟಲ್ ಮಾಡಿಕೊಂಡ್ರೆ ನಿಮಗೆ ಬರುವಂಥದ್ದು ಪರ್ಚೇಸ್ ಕನ್ಸಿಡರೇಷನ್ ಅಂಡರ್ ನೆಟ್ ಪೇಮೆಂಟ್ಸ್ ಮೆಥಡ್. ಒನ್ಸ್ ಅಗೈನ್ ಇಟ್ಸ್ ವೆರಿ ಸಿಂಪಲ್. ಪರ್ಚೇಸಿಂಗ್ ಕಂಪನಿ ವೆಂಡಾರ್ ಕಂಪನಿಯಲ್ಲಿರುವಂತಹ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಏನೇನು ಕೊಡುತ್ತೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಏನೇನು ಕೊಡುತ್ತೆ ಆ್ಯಡ್ ಮಾಡ್ಕೊಳ್ಳಿ. ಏನೇನು ಕೊಡುತ್ತೆ ಅಂತಂದರೆ ಶೇರ್ಸ್ ಕೊಡ್ಬೋದು, ಡಿಬೆಂಚರ್ಸ್ ಕೊಡ್ಬೋದು, ಕ್ಯಾಶ್ ಕೊಡ್ಬೋದು, ಬೇರೆ ಏನು ಬೇಕಾದ್ರೂ ಕೊಡ್ಬೋದು. ಅಂದರೆ ಅವರಿಬ್ಬರಿಗೆ ಕೊಡಬೇಕು. ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಏನು ಕೊಡ್ತಾ ಇದೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಏನು ಕೊಡ್ತಾ ಇದೆ, ಬೇರೆಯವರಿಗೆ ಕ್ರೆಡಿಟರ್ಸ್ಗೆ ಏನು ಕೊಡುತ್ತೆ, ಡಿಬೆಂಚರ್ ಹೋಲ್ಡರ್ಸ್ಗೆ ಏನು ಕೊಡುತ್ತೆ. ದಟ್ ಈಸ್ ನಾಟ್ ರಿಲೇಟೆಡ್ ಟು ನೆಟ್ ಪೇಮೆಂಟ್ಸ್ ಮೆಥಡ್. ಪರ್ಚೇಸ್ ಕನ್ಸಿಡರೇಷನ್ಗೆ ಅದು ಬರೋದಿಲ್ಲ. ಬರೀ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಏನು ಕೊಡ್ತಾ ಇದೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಏನು ಕೊಡ್ತಾ ಇದೆ. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಇಫ್ ದ ಪರ್ಚೇಸಿಂಗ್ ಕಂಪನಿ ಅಗ್ರೀಸ್ ಟು ಪೇ 10,000 ಇನ್ ಶೇರ್ಸ್, 5,000 ಇನ್ ಡಿಬೆಂಚರ್ಸ್ ಅಂಡ್ ₹3,000 ಇನ್ ಕ್ಯಾಶ್, ದ ಪರ್ಚೇಸ್ ಕನ್ಸಿಡರೇಷನ್ ವಿಲ್ ಬಿ 18,000 rupees. ಎಲ್ಲ ಆ್ಯಡ್ ಮಾಡ್ಕೊಂಬಿಟ್ಟಿರೋದಷ್ಟೇ. ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ತಾ ಇದೆ, ಆ ಯಾರಿಗೆ ಅನ್ನೋದು ವೆರಿ ಇಂಪಾರ್ಟೆಂಟು. ಆ ಯಾರಿಗೆ ಕೊಡುತ್ತೆ ಅನ್ನೋದು ಈಕ್ವಿಟಿ ಶೇರ್ ಹೋಲ್ಡರ್ಸ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸರ್ ಇಲ್ಲಿ ಡಿಬೆಂಚರ್ಸ್ ಕೊಡ್ತಾ ಇದ್ದಾರಲ್ಲ ಸರ್, ಹೌದು ಡಿಬೆಂಚರ್ಸ್ ಕೊಡ್ತಾ ಇದ್ದಾರೆ, ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಕೊಡ್ತಾ ಇದ್ದಾರೆ. ಡಿಬೆಂಚರ್ ಹೋಲ್ಡರ್ಸ್ಗೆ ಏನು ಕೊಡಲ್ಲ. ಡಿಬೆಂಚರ್ ಹೋಲ್ಡರ್ಸ್ಗೆ ಏನಾದರೂ ಕೊಟ್ಟರೆ ಅದು ಪರ್ಚೇಸ್ ಕನ್ಸಿಡರೇಷನ್ಗೆ ಬರೋದಿಲ್ಲ. ಡಿಬೆಂಚರ್ ಹೋಲ್ಡರ್ಸ್ಗೆ ಕೊಡೋದು ಪರ್ಚೇಸ್ ಕನ್ಸಿಡರೇಷನ್ಗೆ ಬರೋದಿಲ್ಲ. ಆದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಅವ್ರು ಡಿಬೆಂಚರ್ಸ್ ಕೊಡ್ಬೋದು, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅವ್ರು ಡಿಬೆಂಚರ್ಸ್ ಕೊಡ್ಬೋದು. ಸೊ ಲೆಟ್ ಮಿ ಕನ್ಕ್ಲೂಡ್ ದಿಸ್ ಸೆಷನ್. ಪರ್ಚೇಸಿಂಗ್ ಕಂಪನಿ ವೆಂಡಾರ್ ಕಂಪನಿಯ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಮತ್ತು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಏನೇನನ್ನೆಲ್ಲ ಕೊಡುತ್ತೋ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಬಿಟ್ರೆ ನಿಮ್ಮ ಪರ್ಚೇಸ್ ಕನ್ಸಿಡರೇಷನ್ ಅಂಡರ್ ನೆಟ್ ಪೇಮೆಂಟ್ಸ್ ಮೆಥಡ್. ವಿಲ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ.